ನಮಸ್ಕಾರ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ಮೇ 2026ರ ಮಧುಬನದ ಬೋಧನೆಗಳ ಒಂದು ಕುತೂಹಲಕಾರಿ ಆಧ್ಯಾತ್ಮಿಕ ಪ್ರವಚನದ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ಮೂಲ ಪಠ್ಯದಲ್ಲಿ ಅಡಗಿರುವ ತತ್ವಗಳನ್ನು, ದೃಷ್ಟಿಕೋನಗಳನ್ನು ಮತ್ತು ಅದು ನೀಡುವ ಜೀವನ ಪಾಠಗಳನ್ನು ನಾವಿಂದು ವಸ್ತುನಿಷ್ಠವಾಗಿ ಡಿಕೋಡ್ ಮಾಡೋಣ. ಪ್ರಪಂಚದಲ್ಲಿ ಇಷ್ಟೊಂದು ದುಃಖವೇಕಿದೆ? ನಮಗೆ ಶಾಶ್ವತವಾದ ಶಾಂತಿ ಹೇಗೆ ಸಿಗುತ್ತದೆ? ಇದು ನಮ್ಮೆಲ್ಲರನ್ನೂ ಕಾಡುವ ಒಂದು ಬಹುದೊಡ್ಡ ಪ್ರಶ್ನೆ ಅಲ್ವೇ? ಈ ಪ್ರವಚನವು ಸಾರ್ವತ್ರಿಕವಾದ ಈ ಮಾನವನ ಸ್ಥಿತಿಗೆ ಅತ್ಯಂತ ವ್ಯವಸ್ಥಿತವಾದ ತಾತ್ವಿಕ ಉತ್ತರವನ್ನು ನೀಡಲು ಪ್ರಯತ್ನಿಸುತ್ತದೆ. ಪ್ರಪಂಚದ ಈ ಅಶಾಂತಿಯನ್ನು ಹೋಗಲಾಡಿಸುವ ಮಾರ್ಗವನ್ನು ಇದು ಹೇಗೆ ವಿವರಿಸುತ್ತದೆ ಅನ್ನುವುದನ್ನು ನಾವೀಗ ನೋಡಲಿದ್ದೇವೆ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ಹಂತಗಳನ್ನು ನೋಡಲಿದ್ದೇವೆ: ಸುಖ ಮತ್ತು ದುಃಖದ ಆಟ, ಆತ್ಮ ಮತ್ತು ದೇಹದ ಪ್ರಜ್ಞೆ, ಪರಮಶಿಕ್ಷಕನ ಪರಿಕಲ್ಪನೆ, ಮುಳ್ಳಿನಿಂದ ಹೂವಾಗುವ ಪ್ರಕ್ರಿಯೆ, ಕರ್ಮಯೋಗದ ಅಭ್ಯಾಸ ಮತ್ತು ಅಂತಿಮವಾಗಿ ಅಚಲ ಸ್ಥಿತಿಯನ್ನು ತಲುಪುವುದು. ವಿಭಾಗ 1: ಸುಖ ಮತ್ತು ದುಃಖದ ಆಟ, ಅಂದ್ರೆ ಈ ಪ್ರಪಂಚದ ನಾಟಕವನ್ನು ಅರ್ಥಮಾಡಿಕೊಳ್ಳುವುದು. ಈ ಇಡೀ ಅಸ್ತಿತ್ವವನ್ನು ಒಂದು ಬೃಹತ್ ನಾಟಕವೆಂದು ಪರಿಗಣಿಸುವ ಈ ಪಠ್ಯವು ನಮ್ಮನ್ನು ಮುನ್ನಡೆಸುವ 2 ವಿರುದ್ಧ ಶಕ್ತಿಗಳನ್ನು ಅತ್ಯದ್ಭುತವಾಗಿ ವಿವರಿಸುತ್ತದೆ. ಒಂದೆಡೆ ಶ್ರೀಮತವಿದೆ, ಅಂದ್ರೆ ಸುಖ ಮತ್ತು ಶಾಂತಿಯತ್ತ ಕೊಂಡೊಯ್ಯುವ ದೈವಿಕ ನಿರ್ದೇಶನ. ಮತ್ತೊಂದೆಡೆ ಆಸುರಿ ಮತವಿದೆ, ಇದು ಕೇವಲ ದುಃಖ ಮತ್ತು ನೋವನ್ನು ತರುವಂಥ ರಾಕ್ಷಸಿ ನಿರ್ದೇಶನ. ನಮ್ಮ ಪ್ರಸ್ತುತ ಸ್ಥಿತಿಯನ್ನು ನಿರ್ಧರಿಸುವುದು ಈ 2ರ ನಡುವಿನ ಆಯ್ಕೆಯೇ. ಮಾನವನ ಬುದ್ಧಿಶಕ್ತಿಯು ಪ್ರಸ್ತುತ ಹೇಗೆ ಅವನತಿಗೀಡಾಗಿದೆ ಎಂಬುದನ್ನು ವಿವರಿಸಲು ಇಲ್ಲಿ ಒಂದು ಕುತೂಹಲಕಾರಿ ರೂಪಕವನ್ನು ಬಳಸಲಾಗಿದೆ. ಅದೇ ಗೋದ್ರೇಜ್ ಬೀಗ. ಪ್ರಸ್ತುತ ಯುಗದಲ್ಲಿ ನಮ್ಮ ಬುದ್ಧಿಗೆ ಗೋದ್ರೇಜ್ ಬೀಗ ಬಿದ್ದಿದೆ, ಅಂದ್ರೆ ಸಂಪೂರ್ಣವಾಗಿ ತಮೋಪ್ರಧಾನವಾಗಿದೆ ಎಂದು ಇದು ಹೇಳುತ್ತದೆ. ಪರಮಪಿತ ಬಂದು ಈ ಬುದ್ಧಿಯ ಬೀಗವನ್ನು ತೆರೆಯುವವರೆಗೆ ಮನುಷ್ಯರು ಆಳವಾದ ಅಂಧಕಾರದಲ್ಲೇ ಇರುತ್ತಾರೆ ಅನ್ನೋದು ಇದರ ತಾತ್ಪರ್ಯ. ಮುಂದಿನ ವಿಭಾಗ ಆತ್ಮ ಮತ್ತು ದೇಹದ ಪ್ರಜ್ಞೆ. ಇದುವೇ ಮಾನವ ಅನುಭವದ ಮೂಲ. ಬುದ್ಧಿಯ ಮೇಲಿನ ಬೀಗವನ್ನು ತೆಗೆಯಲು ಅಸ್ತಿತ್ವದ ಮೂಲವನ್ನು ಭೌತಿಕತೆಯಿಂದ ಆಧ್ಯಾತ್ಮಿಕತೆಯ ಕಡೆಗೆ ಬದಲಾಯಿಸಬೇಕು. ಇಲ್ಲಿ ಒಂದು ಸುಂದರವಾದ ರೂಪಕವನ್ನು ಊಹಿಸಿಕೊಳ್ಳಿ. ಆತ್ಮವನ್ನು ಹಣೆಯ ಮಧ್ಯದಲ್ಲಿರುವ ಕತ್ತಲೆಯಲ್ಲಿ ಮಿನುಗುವ ಮಿಂಚು ಹುಳುವಿನಂತಹ ಒಂದು ಚಿಕ್ಕ ಬೆಳಕಿನ ಬಿಂದುವಿಗೆ ಹೋಲಿಸಲಾಗಿದೆ. ನಾವು ಕೇವಲ ಈ ಭೌತಿಕ ದೇಹವಲ್ಲ, ಬದಲಾಗಿ ಈ ಸಣ್ಣ ಬೆಳಕಿನ ಬಿಂದುವೇ ನಮ್ಮ ನಿಜ ಸ್ವರೂಪ ಎಂದು ಅರಿತುಕೊಳ್ಳುವುದೇ ನಿಜವಾದ ಜ್ಞಾನ ಎಂದು ಇದು ಬೋಧಿಸುತ್ತದೆ. ಇದನ್ನು ಸಾಧಿಸಲು ಒಂದು ಪ್ರಮುಖ ಹೆಜ್ಜೆಯಿದೆ. ಪಠ್ಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತೆ ನಾವು ಪಂಚವಿಕಾರಗಳನ್ನು ಶಿವತಂದೆಗೆ ದಾನವಾಗಿ ಕೊಟ್ಟಿದ್ದೇವೆ. ಅಂದರೆ ದೇಹದ ಪ್ರಜ್ಞೆಗೆ ಸಂಬಂಧಿಸಿದ ಈ 5 ವಿಕಾರಗಳನ್ನು ಒಪ್ಪಿಸುವುದು ಕಡ್ಡಾಯ. ಇದರಿಂದ ದೇಹಾಭಿಮಾನದಿಂದ ಬರುವ ಕೆಟ್ಟ ಅಭ್ಯಾಸಗಳೆಂಬ ಭೂತಗಳಿಂದ ಪಾರಾಗಿ ಸಂಪೂರ್ಣ ಆತ್ಮಾಭಿಮಾನಿಗಳಾಗಬಹುದೆಂಬುದು ಇದರ ಹಿಂದಿನ ಉದ್ದೇಶ. ವಿಭಾಗ 3: ಪರಮಶಿಕ್ಷಕನ ಮಾರ್ಗದರ್ಶನ. ಇಲ್ಲಿ ಐತಿಹಾಸಿಕ ತಪ್ಪು ಕಲ್ಪನೆಗಳನ್ನು ಸರಿಪಡಿಸುವ ಬಗ್ಗೆ ಚರ್ಚಿಸಲಾಗಿದೆ. ಈ ಹಾದಿಯಲ್ಲಿ ಜನಪ್ರಿಯ ಧಾರ್ಮಿಕ ನಂಬಿಕೆಗಳನ್ನು ವಸ್ತುನಿಷ್ಠವಾಗಿ ಪ್ರಶ್ನಿಸುತ್ತದೆ. ಉದಾಹರಣೆಗೆ, ಗೀತೆಯನ್ನು ಹೇಳಿದ ನಿಜವಾದ ಭಗವಂತ ಕೃಷ್ಣನಲ್ಲ, ಬದಲಿಗೆ ಆ ಬೆಳಕಿನ ಬಿಂದುವಾದ ಶಿವ ಎಂದು ಇದು ಹೇಳುತ್ತದೆ. ಜೊತೆಗೆ ದೇವತೆಗಳಾದ ವಿಷ್ಣು ಅಥವಾ ಲಕ್ಷ್ಮಿಗೆ ಬಹುತೋಳುಗಳಿವೆ ಎಂದು ಚಿತ್ರಿಸುವುದು ಅಥವಾ ಶಿವನಿಗೆ ಅಮಲು ಪದಾರ್ಥಗಳಾದ ಭಂಗಿ ಮತ್ತು ದತ್ತೂರಿಯನ್ನು ಅರ್ಪಿಸುವುದು ಇವೆಲ್ಲವೂ ಸಂಪೂರ್ಣ ತಪ್ಪು ಕಲ್ಪನೆಗಳು ಮತ್ತು ಅಪಮಾನ ಎಂದು ಈ ಮೂಲ ಬೋಧನೆ ಸ್ಪಷ್ಟಪಡಿಸುತ್ತದೆ. ವಿಭಾಗ 4: ಮುಳ್ಳುಗಳಿಂದ ಹೂವಾಗಿ ಪರಿವರ್ತನೆ ಮತ್ತು ಕಾಲಚಕ್ರ. ಸಮಯದ ಬಗ್ಗೆ ಈ ಪಠ್ಯವು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿದೆ. ಇಲ್ಲಿನ ಅತ್ಯಂತ ಪ್ರಮುಖ ಅಂಶವೆಂದರೆ 5000 ವರ್ಷಗಳ ಕಾಲಚಕ್ರ. ಇದು 4 ಯುಗಗಳಾಗಿ ವಿಂಗಡಿಸಲ್ಪಟ್ಟಿದೆ. 16 ಕಲೆಗಳಿಂದ ಸಂಪೂರ್ಣವಾದ ಲಕ್ಷ್ಮೀನಾರಾಯಣರು ಆಳುವ ಸತ್ಯಯುಗ, ನಂತರ ತ್ರೇತಾಯುಗ, ದ್ವಾಪರಯುಗ ಮತ್ತು ಕೊನೆಯದಾಗಿ ಪ್ರಸ್ತುತ ನಡೆಯುತ್ತಿರುವ ಕಲಿಯುಗ. ಕಲಿಯುಗವು ವಿಪರೀತ ದುಃಖದ ಯುಗವಾಗಿದ್ದು, ಮುಂಬರುವ ಮಹಾಭಾರತ ಯುದ್ಧದಲ್ಲಿ ಇದು ಅಂತ್ಯಗೊಳ್ಳುತ್ತದೆ ಮತ್ತು ಹೊಸ ಪ್ರಪಂಚದ ಸೃಷ್ಟಿಯಾಗುತ್ತದೆ. ಈ ಇಡೀ ಚಕ್ರದಲ್ಲಿ ಆತ್ಮಗಳು ಗರಿಷ್ಠ 84 ಜನ್ಮಗಳನ್ನು ಪಡೆಯುತ್ತವೆ ಎಂದು ವಿವರಿಸಲಾಗಿದೆ. ಸತ್ಯಯುಗದ ಜೀವನ ಎಷ್ಟು ಅದ್ಭುತವಾಗಿರುತ್ತದೆ ಎಂಬುದಕ್ಕೆ ಇಲ್ಲಿ ಹಾವಿನ ಉದಾಹರಣೆಯನ್ನು ನೀಡಲಾಗಿದೆ. ಹಾವು ತನ್ನ ಹಳೆಯ ಪೊರೆಯನ್ನು ಎಷ್ಟು ಸಲೀಸಾಗಿ ಕಳುಚುತ್ತದೆಯೋ ಹಾಗೆಯೇ ಆತ್ಮಗಳು ತಮ್ಮ ಹಳೆಯ ದೇಹವನ್ನು ಯಾವುದೇ ದುಃಖವಿಲ್ಲದೆ ತ್ಯಜಿಸಿ ಹೊಸ ದೇಹವನ್ನು ಪಡೆಯುತ್ತವೆ. ಇಂದಿನ ಕಲಿಯುಗದ ನೋವು, ಚೀರಾಟ ಮತ್ತು ಸಾವಿನ ಭಯಕ್ಕೆ ಹೋಲಿಸಿದರೆ ಇದು ಎಷ್ಟೊಂದು ಭಿನ್ನ ಮತ್ತು ಶಾಂತಿಯುತವಾಗಿದೆ ಅಲ್ವೇ? ಮುಂದಿನ ವಿಭಾಗ 5: ಕರ್ಮಯೋಗದ ಅಭ್ಯಾಸ. ಆಧುನಿಕ ಜಗತ್ತಿನಲ್ಲಿ ನಾವು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ.
ಪ್ರಪಂಚವನ್ನು ಸಂಪೂರ್ಣವಾಗಿ ತ್ಯಜಿಸುವ ಬದಲು ದೈನಂದಿನ ಜೀವನದಲ್ಲಿ ಕರ್ಮಯೋಗವನ್ನು ಅಳವಡಿಸಿಕೊಳ್ಳಲು ಇದು ಸೂಚಿಸುತ್ತದೆ. ಮೊದಲನೆಯದಾಗಿ, ಲೌಕಿಕ ವ್ಯವಹಾರ ಮತ್ತು ಆಧ್ಯಾತ್ಮಿಕ ಪರಮಾರ್ಥದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು. ಎರಡನೆಯದಾಗಿ, ಈಶ್ವರನ ಸೇವೆಗಾಗಿ ನಾವು ಕೇವಲ ಒಂದು ನಿಮಿತ್ತ ಮಾತ್ರ ಎಂದು ಭಾವಿಸುವುದು. ಮತ್ತು ಕೊನೆಯದಾಗಿ, ಅಹಂಕಾರವಿಲ್ಲದೆ ಮಾಡಿಸುವವನನ್ನು ಅಂದರೆ ಕರಾವನ್ಹಾರ್ ಅನ್ನು ನಿರಂತರವಾಗಿ ನೆನಪಿಸಿಕೊಳ್ಳುವುದು. ಇದು ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುವ ನಿಖರವಾದ ಮಾರ್ಗವಾಗಿದೆ. ಕೊನೆಯ ವಿಭಾಗ 6, ಅಚಲ ಸ್ಥಿತಿಯ ಸಾಧನೆ. ಇದುವೇ ಈ ಪಯಣದ ಅಂತಿಮ ಗುರಿ. ಈ ಇಡೀ ಪ್ರವಚನದ ಅಂತಿಮ ಉದ್ದೇಶ ಆಂತರಿಕ ಸ್ಥಿರತೆಯ ಒಂದು ಶಾಶ್ವತ ಸ್ಥಿತಿಯನ್ನು ತಲುಪುವುದು. ಇಲ್ಲಿ ಬಳಸಲಾದ ಒಂದು ಪ್ರಮುಖ ಪದ ಎಂದರೆ ಅಚಲ ಅಡೋಲ, ಅಂದರೆ ಸಂಪೂರ್ಣವಾಗಿ ಅಲುಗಾಡದ, ಸ್ಥಿರವಾದ, ಏಕರಸ ಸ್ಥಿತಿ. ನಾಶವಾಗದ ಮತ್ತು ಶಾಶ್ವತವಾದ ಖುಷಿಯನ್ನು ಅನುಭವಿಸಲು ಈ ಸ್ಥಿತಿ ಅತ್ಯಗತ್ಯ. ಧ್ಯಾನದಲ್ಲಿ ಸಾಕ್ಷಾತ್ಕಾರದಂತಹ ತಾತ್ಕಾಲಿಕ ಆಸೆಗಳಿಗೆ ಅಥವಾ ನಮ್ಮ ಹಳೆಯ ಸಂಸ್ಕಾರಗಳಿಗೆ ಬಲಿಯಾಗದಂತೆ ಪಠ್ಯವು ಬಹಳ ಖಚಿತವಾಗಿ ಎಚ್ಚರಿಸುತ್ತದೆ. ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ಒಂದು ಅಂತಿಮ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತದೆ. ನಿಜವಾದ ನಾಶವಾಗದ ಸಂತೋಷವು ದೇಹದ ಪ್ರಜ್ಞೆ ಮತ್ತು ಆತ್ಮದ ಪ್ರಜ್ಞೆಯ ನಡುವಿನ ಆಯ್ಕೆಯಿಂದಲೇ ಬರುತ್ತದೆ ಎಂಬುದು ನಿಜವಾದರೆ, ನಾಳೆನ ನಮ್ಮ ಕಾರ್ಯಗಳನ್ನು ಯಾವ ದೃಷ್ಟಿಕೋನವು ಮುನ್ನಡೆಸಬೇಕು? ಈ ಆಳವಾದ ತಾತ್ವಿಕ ಪ್ರಶ್ನೆಯ ಬಗ್ಗೆ ಚಿಂತಿಸುತ್ತಾ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ನಮ್ಮೊಂದಿಗೆ